ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಧನುರ್ಮಾಸದ ಬುಧವಾರ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಸಾಕಷ್ಟು ಜನ ಈ ಮಾಸದಲ್ಲಿ ಬೆಳಗ್ಗೆ ಬೇಗ ಎದ್ದೇಳೋದಕ್ಕಾಗೋದಿಲ್ಲ, ಹಾಗೂ ನಾವು ಗೋದಾದೇವಿಯ ವ್ರತವನ್ನು ಈ ಮಾಸದಲ್ಲಿ ಮಾಡೋದ್ರಿಂದ ಮದುವೆ ಆಗದೇ ಇರುವಂಥವರಿಗೆ ಮದುವೆ ಆಗುತ್ತೆ, ಉತ್ತಮವಾದ ಜೀವನವನ್ನು ನಡೆಸೋದಕ್ಕೂ ಸುಖ ಸಂತೋಷ ಅನ್ನೋದು ಬಯಸಿ ಬರುತ್ತೆ. ಎಲ್ಲರೂ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅನ್ನುವಂಥವರು ಕೂಡ ತಪ್ಪದೆ ಈ ಕೆಲವೊಂದು ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕು. ಬುಧವಾರ ಗಣಪತಿಯನ್ನು ಪೂಜಿಸುವಂಥದ್ದು, ಹಾಗೆ ಈ ಎಲೆಗಳಿಗೆ ಹಾಗೂ ಈ ಗಿಡಕ್ಕೆ ಬುಧವಾರದ ದಿನ ತುಂಬ ಶಕ್ತಿ ಅನ್ನೋದು ಇರುತ್ತೆ. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಮಗಿರುವಂಥ, ಅಂದರೆ ಮನುಷ್ಯನಿಗೆ ನಾನಾ ರೀತಿಯ ಸಮಸ್ಯೆಗಳು ಅನ್ನೋದು ಬರ್ತಾ ಇರುತ್ತೆ. ಅವುಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಾವು ಪೂಜೆ ಪುನಸ್ಕಾರ, ಯಜ್ಞ, ಯಾಗ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತೀವಿ. ಕೆಲವೊಂದು ಎಷ್ಟೇ ಖರ್ಚು ಮಾಡಿ ಮಾಡಿಕೊಂಡ್ರೂ ಕೂಡ ರಿಸಲ್ಟು ಬಂದಿರೋದಿಲ್ಲ, ಗೊತ್ತಾಗೋದಿಲ್ಲ ನಮಗೆ. ನಾವು ನಂಬಿದಂಥ ದೇವರು ಯಾಕಪ್ಪ ನಮ್ಗೆ ಈ ರೀತಿ ಮಾಡ್ತಾಯಿದ್ದಾನೆ, ಯಾಕೆ ಇಷ್ಟೊಂದು ಪರೀಕ್ಷೆಗಳು ಅಂತ ನಾವು ಸುಮ್ಮನೆ ಆಗಿಬಿಡ್ತೀವಿ. ಮನಸ್ಸಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಯಾಕಂದರೆ ನಿಂತಿರುವ ಕೆಲಸಗಳು ಯಾವಾಗಲೂ ಹಾಗೇ ಇರುತ್ತೆ, 6ಕ್ಕೆ ಹತ್ತೋದಿಲ್ಲ 3ಕ್ಕೆ ಇಳಿಯೋದಿಲ್ಲ ಅನ್ನೋ ಥರ. ಯಾಕೆ ಈ ರೀತಿ, ಏನು ಹೇಳಿದ್ರೂ ಕೇಳ್ತಾ ಇಲ್ಲ, ಮನೆಯಲ್ಲಿ ನೋಡಿದ್ರೆ ಈ ರೀತಿ ಆದಾಯ ಹೆಚ್ಚಾಗ್ತಾ ಇಲ್ಲ, ನಮಗೆ ಸಾಲದ ಸಮಸ್ಯೆಗಳಿದೆ ಅನ್ನುವಂಥವರು ನಮಗೆ ಗ್ರಹದೋಷಗಳಿದ್ದಾಗ ಹಾಗೂ ನಮ್ಮ ಜನ್ಮದೋಷಗಳಿದ್ದಾಗ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಆದರೆ ಈ ಕೆಲವೊಂದು ಸಣ್ಣದಾಗೆ ನಮ್ಮ ಮನೆಯ ಮುಂದೆನೇ ಇರುತ್ತೆ ಆ ಗಿಡಗಳು, ನಮ್ಮ ಮನೆಯಲ್ಲೇ ಆ ವಸ್ತು ಇರುತ್ತೆ, ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಅರಿವು ಇರೋದಿಲ್ಲ. ಆದರೆ ಬುಧವಾರ ಮಾತ್ರ ಈ ಪರಿಹಾರವನ್ನು ಮಾಡ್ಕೊಳ್ಬೇಕು. ಯಾಕಂದರೆ ಬುಧವಾರದ ದಿನ ಮಾಡಿಕೊಂಡಾಗ ಅದು ಗಣಪತಿಗೆ ಅಂಕಿತವಾದ ದಿನ. ಗಣಪತಿ ಯಾವುದಕ್ಕೋಸ್ಕರ ನಾವು ಪೂಜೆ ಮಾಡ್ಕೊಳ್ತೀವಿ, ಯಾವುದೇ ರೀತಿಯಾದಂಥ ನಮ್ಮ ಕರಿಯರ್ ಲೈಫ್ ಆಗಿರಬಹುದು, ಪರ್ಸ್ನಲ್ ಲೈಫ್ ಆಗಿರಬಹುದು, ವ್ಯವಹಾರದ ಒಂದು ಜಾಗದಲ್ಲಾಗಿರಬಹುದು, ಯಾವುದೇ ಆಗಿರಬಹುದು, ಎಲ್ಲದಕ್ಕೂ ಕೂಡ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಒಂದು ಪೂಜೆಗೆ ನಾವು ಗಣಪನನ್ನು ಆರಾಧನೆ ಮಾಡ್ತೀವಿ. ಯಾಕಂದರೆ ಭಗವಂತನು ಎಲ್ಲ ರೀತಿಯ ಪೂಜೆಗಳಿಗೂ ಕೂಡ ಪ್ರಥಮವಾದಂಥ ಪೂಜೆಯನ್ನು ಗಣಪತಿಗೆ ಪೂಜೆ ಮಾಡೋದ್ರಿಂದ ನಮ್ಮ ಕೆಲಸಗಳಲ್ಲಿ ವಿಘ್ನ ಬರದೇ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ. ವಿಘ್ನ ಬರದೇ ಇರಲಿ ಅನ್ನೋದಕ್ಕೆ ಈ ಪರಿಹಾರವನ್ನು ತುಂಬಾ ಸರಳವಾಗಿರುತ್ತೆ, ಈಸಿಯಾಗಿರುತ್ತೆ, ತುಂಬ ಶಕ್ತಿದಾಯಕವಾಗಿರುತ್ತೆ. ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ಕರಿಬೇವಿನ ಸೊಪ್ಪು. ಎಲ್ರಿಗೂ ಗೊತ್ತು, ಮನೆಗಳ ಹತ್ರ ಹಾಕ್ಕೊಂಡಿರ್ತಾರೆ ಅಥವಾ ತಗೊಂಡು ಬಂದಿರ್ತೀವಿ. ಯಾವುದೇ ಒಂದು ಅಡುಗೆ ಮಾಡಬೇಕು ಅಂದರೂ ಕೂಡ ಇದಿಲ್ಲ ಅಂತ ಹೇಳಿದ್ರೆ ಇನ್ಕಂಪ್ಲೀಟು. ಅಷ್ಟು ಶಕ್ತಿದಾಯಕವಾಗಿರುವಂಥದ್ದು. ಯಾವುದೇ ರೀತಿಯಾದಂಥ ಹಣಕಾಸಿನ ಸಮಸ್ಯೆಗಳನ್ನು ತೀರಿಸುವಂಥ ಶಕ್ತಿ ಈ ಕರಿಬೇವಿನ ಸೊಪ್ಪಲ್ಲಿದೆ ಸ್ನೇಹಿತರೆ. ಇದನ್ನು ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಬೇಕು. ಸಂಧ್ಯಾ ಸಮಯದಲ್ಲಿ ಯಾರು ನೀವು ತಗೊಂಡು ಬಂದಿರ್ತೀರೋ, ಮನೆ ಹತ್ರನೇ ಎತ್ಕೊಳ್ತೀರೋ, ನಿಮ್ಮ ಇಷ್ಟ. 5 ಎಲೆಗಳನ್ನು ತಗೊಂಡ್ರೂ ಕೂಡ ಸಾಕಾಗುತ್ತೆ. ಇನ್ನು ಮನೆ ಹತ್ರ ಹಾಕಿದ್ದೀವಿ ಅಂತ ಹೇಳಿದ್ರೆ ನೀವು ಆ ರೆಕ್ಕೆಗಳ ಥರ ಬರುತ್ತೆ, ಅದನ್ನು 5 ತಗೊಂಡ್ರೂ ಕೂಡ ನಡೆಯುತ್ತೆ. ಇನ್ನು ಹೊಸ್ದಾಗಿ ನಾವು ಅಂಗಡಿನಿಂದ ತಗೊಂಡು ಬರ್ತಾ ಇರೋದು ಅಂತ ಹೇಳಿದ್ರೆ ನೀವು 5 ಎಲೆಗಳನ್ನು ತಗೊಳ್ಳಿ. ವೆರಿ ಪವರ್ಫುಲ್ ಅಂತ ಹೇಳ್ಬಹುದು. ಸಾಂಬ್ರಾಣಿ ಹಾಕುವಂಥ ಪ್ಲೇಟ್ ಆದರೂ ತಗೊಳ್ಳಿ, ಅಥವಾ ನೀವು ಯಾವುದಾದ್ರೂ ಒಂದು ಪ್ಲೇಟನ್ನು ತಗೊಳ್ಬಹುದು. ಇದೇ ತಗೊಳ್ಬೇಕು ಅಂತ ಏನೂ ಇಲ್ಲ. ಯಥಾವತ್ತಾಗಿ ನೀವು ಪೂಜೆ ಮಾಡಿರಲಿ, ಪರಿಹಾರ ಮಾಡಿರಲಿ ಅಥವಾ ಮಾಡದೇ ಇರಲಿ, ಮಾಡ್ಕೊಳ್ಳದೆ ಇದ್ದರೂ ಕೂಡ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಈ ಪರಿಹಾರವನ್ನು, ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯಾದಂಥ ಇದಿಲ್ಲ ನಿಯಮಗಳು. ಆರಾಮಾಗಿ ಕೆಲಸಕ್ಕೆ ಹೋಗ್ಬಿಟ್ಟು ಬಂದುಬಿಟ್ಟಿದ್ದೀವಿ, ನಾವು ಈಗ ಸ್ನಾನ ಮಾಡಿಲ್ಲ ಹೆಂಗೆ ಅನ್ನೋದೆಲ್ಲ ಕೂಡ ಇರುತ್ತೆ ಕೆಲವೊಬ್ಬರಿಗೆ. ಆ ಥರ ಏನೂ ಇಲ್ಲ. ನೀಟಾಗಿ ಶಿಸ್ತಾಗಿ ಕೈ ಕಾಲು ಮುಖ ತೊಳ್ಕೊಂಡು ಬಂದು ಒಂದು ಪ್ಲೇಟನ್ನು ತಗೊಂಡ್ಬಿಡಿ. ಬೇವಿನ ಸೊಪ್ಪನ್ನು ತಗೊಳ್ಳಿ, ಅಂದರೆ ಕರಿಬೇವಿನ ಸೊಪ್ಪು. ಇದನ್ನು ಹಾಕಿಬಿಟ್ಟಿದ್ದೆ ಹೇಳ್ಕೊಳ್ಬೇಕು ಮನಸ್ಸಲ್ಲಿ. ನಾವು ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದರೂ ಕೂಡ ಅವುಗಳನ್ನು ಹೇಳ್ಕೊಂಡ್ರೆ
ಬಗೆಹರಿಯುತ್ತೆ. ಸಾಸಿವೆಯನ್ನು ಇದ್ರ ಮೇಲೆ ಹಾಕಿ ಪ್ಲೇಟಲ್ಲಿ ಇಡ್ತೀರಾ, ಕರಿಬೇವಿನ ಸೊಪ್ಪು ಅದ್ರ ಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕಿ. ಸಾಸಿವೆ ಅನ್ನುವಂಥದ್ದು ಮನುಷ್ಯನಿಗೆ ಮೊಟ್ಟ ಮೊದಲನೆಯದಾಗಿ ನರದೃಷ್ಟಿ ಅನ್ನೋದು ಜಾಸ್ತಿ ಕಾಡ್ತಾ ಇರುತ್ತೆ. ಯಾಕಂದರೆ ನಾವು ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಅಸೂಯೆ ಅನ್ನೋದು ಒಳಗೊಳಗೆ ಇರುತ್ತೆ. ಮೇಲ್ನೋಟಕ್ಕೆ ಚೆನ್ನಾಗಿರಬಹುದು, ಒಂದು ವೆಹಿಕಲ್ಲೇ ತೊಗೊಂಡ್ಬಿಟ್ರಿ, ಮನೆಯೇ ಕಟ್ಟಿದ್ರಿ, ಮಕ್ಕಳಿಗೇನೋ ಒಂದು ಮಾಡಿಸ್ಕೊಟ್ಬಿಟ್ರಿ, ಅಥವಾ ನೀವೇ ಚೆನ್ನಾಗಿ ಏನೋ ಒಂದು ಬಟ್ಟೆ ಬರೆ ಹಾಕ್ಕೊಂಡ್ರಿ, ಮನೆಗೇನೋ ಒಂದು ಎಲೆಕ್ಟ್ರಿಕ್ ಗೆಜೆಟ್ಸ್ ತಗೊಂಡು ಬಂದ್ರಿ, ಈ ಥರ ಸಣ್ಣ ಪುಟ್ಟದ್ದೇ ಇರಬಹುದು ಅಥವಾ ದೊಡ್ಡದ್ದೇ ಇರಬಹುದು, ತಗೊಂಡು ಬಂದರೆ ಸಾಕು. ದುಡ್ಡು ಓಡಾಡ್ತಾ ಇದೆ, ಚೆನ್ನಾಗಿದ್ದಾರೆ, ಚೆನ್ನಾಗಿ ಓಡಾಡ್ತಾ ಇದೆ, ನಾವು ಈ ಥರ ಇಲ್ವೇ, ನಮಗೆಲ್ಲ ಇದ್ದರೂ ಕೂಡ ನಾವು ಇನ್ನೊಬ್ಬರನ್ನು ನೋಡಿದಾಗ ಇದೇ ಮಾತೇ ಬರುತ್ತೆ. ಆ ಥರ ಇದ್ದರೆ ಅದು ಎಲ್ಲವೂ ಕೂಡ ನಮಗೆ ನೆಗೆಟಿವ್ ರೂಪದಲ್ಲೇ ಕಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಅದಕ್ಕೆ ಅದನ್ನು ಹೋಗಲಾಡಿಸೋದಕ್ಕೆ ಅಂತಲೇ ಈ ಪರಿಹಾರ. ಅದರ ಮೇಲೆ ಸಾಸಿವೆ ಹಾಕ್ಕೊಂಡಿರ್ತೀರ, ಮತ್ತು ಕರ್ಪೂರವನ್ನು ಪುಡಿ ಮಾಡಿ ಹಾಕಿ. ಹಸಿ ಎಲೆಗಳಿದ್ದರೂ ಕೂಡ ಹುರಿದೋಗ್ಬಿಡುತ್ತೆ ಸ್ನೇಹಿತರೆ. ಇದು ಬೇರೆ ಚೆನ್ನಾಗಿ ಒಂದು ಪರಿಹಾರ ಎಷ್ಟು ರಿಸಲ್ಟ್ ಕೊಡುತ್ತೆ ಅಂದರೆ, ಕರಿಬೇವು, ಸಾಸಿವೆ, ಕರ್ಪೂರ ಹಾಕಿ ಇದನ್ನು ಚೆನ್ನಾಗಿ ಈ ಥರ ಉರಿಸ್ಬಿಡಿ. ಆ ಹೊಗೆ ಎಲ್ಲ ಮನೆಯೆಲ್ಲ ಸ್ಪ್ರೆಡ್ ಆಗುತ್ತೆ. ನೋಡಿ, ಹೊಗೆ ಈ ಥರ ಸ್ಪ್ರೆಡ್ ಆದಾಗ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿದ್ದರೆ ಅವುಗಳನ್ನು ಹೇಳ್ಕೊಳ್ಳುತ್ತೆ. ಅದೆಲ್ಲವೂ ಕೂಡ ನಮ್ಗೆ ಕಾಣಿಸೋದಿಲ್ಲ, ಆದರೆ ಅನುಭವಕ್ಕೆ ಬರುತ್ತೆ. ಒಂದೊಂದೇ ಕಷ್ಟ ದೂರ ಆಗುತ್ತೆ. ನಾವು ಅಂದುಕೊಂಡಿರುವ ಕೆಲಸಗಳು ಚೆನ್ನಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ದಿನಗಳು ಬರ್ತಾ ಇದೆ ನಮಗೆ ಅಂತ ಆ ಫೀಲ್ ಗೊತ್ತಾಗ್ಬಿಡುತ್ತೆ. ಈ ಕೆಲಸ ಮಾಡಿದಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಒಳ್ಳೆಯ ದಿನಗಳು ಅಂತಂದ್ಬಿಟ್ಟು ಪ್ರಾರಂಭ ಆಗೋದಕ್ಕೆ ಇದು ಕೆಲಸ ಮಾಡುತ್ತೆ. ಇದನ್ನು ಹೇಳ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಉರಿಸಿ. ಇದೇ ಜಾಗದಲ್ಲಿ ಉರಿಸ್ಬೇಕು ಅಂತ ಏನೂ ಇಲ್ಲ. ನೀವು ಹಾಲಲ್ಲಿ ಕೂತ್ಕೊಂಡು ಉರಿಸಿದ್ರೂ ಕೂಡ ನಡುಮನೆಯಲ್ಲಿ ಉರಿಸೋದಕ್ಕೆ ಹೋಗಬೇಡಿ. ಒಂದು ಸೈಡ್ಗೆ ಕೂತ್ಕೊಂಡಿದ್ದೆ ಉರಿಸಿ. ಹೇಳ್ಕೊಳ್ಳಿ ಮನಸ್ಸಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಹೀಗೆ ಸುಟ್ಟು ಬೂದಿಯಾಗಿಬಿಡಲಿ. ಸುಖ, ಸಂತೋಷ, ಸಮೃದ್ಧಿ ಅನ್ನೋದು ನಮ್ಮ ಮನೆಯಲ್ಲಿ ನೆಲೆಸೋ ಥರ ಮಾಡು ತಾಯಿ. ನಮ್ಮ ಮಕ್ಕಳಿಗೆ, ನಮ್ಮ ಗಂಡನಿಗೆ ಒಳ್ಳೆ ಬುದ್ಧಿ ಜ್ಞಾನ ಕೊಟ್ಟು ಜವಾಬ್ದಾರಿಯನ್ನು ವಹಿಸ್ಕೊಂಡು ಸಂಸಾರವನ್ನು ತೂಗಿಸ್ಕೊಂಡು ಹೋಗುವಂಥ ಮನಸ್ಸು ಚೆನ್ನಾಗಿರಬೇಕು. ಸೊಸೈಟಿಯಲ್ಲಿ ಅವ್ರದ್ದೇ ಆದಂಥ ಗೌರವ ಘನತೆಯನ್ನು ಕಾಪಾಡಿಕೊಳ್ಬೇಕು. ಕೇಳಿಕೊಂಡು ನೀವು ಈ ಪರಿಹಾರನ ಮಾಡಿಕೊಳ್ಳಿ ಸ್ನೇಹಿತರೆ. ತದನಂತರ ಇದು ಮಿಕ್ಕಿ ಇರುತ್ತಲ್ವ, ಅದನ್ನು ತಗೊಂಡೋಗಿ ಎಲ್ಲಾದರೂ ದೂರ ಹಾಕ್ಬಿಡಿ. ಇಷ್ಟೇ ಸುಲಭವಾಗಿ. ಒಳ್ಳೆಯದಾಗಲಿ.